ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೆಟ್ಟದ ನೆಲ್ಲಿಕಾಯಿಂದ ಯಾವ ರೀತಿ ಚಟ್ನಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಬನ್ನಿ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ. 200 ಗ್ರಾಮಷ್ಟು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. 1/4 ಸ್ಪೂನ್ ಸಾಸಿವೆ, 1/2 ಸ್ಪೂನು ಜೀರಿಗೆ, 1 ಸ್ಪೂನು ಉದ್ದಿನಬೇಳೆ, 1/4 ಸ್ಪೂನು ಮೆಂತ್ಯ, ಸ್ವಲ್ಪ ಕರಿಬೇವು, 3 ಒಣಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ 1 ಸ್ಪೂನು, ಸ್ವಲ್ಪ ಹಿಂಗು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಈಗ ಈ ಬೆಟ್ಟದ ನೆಲ್ಲಿಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಒಳಗಡೆ ಇರೋ ಬೀಜ ತೆಗೆದು ಕಟ್ ಮಾಡ್ಕೊಳ್ಳೋಣ. ಈ ಬೀಜ ಇದೆಯಲ್ಲ, ಇದನ್ನ ಹಾಕ್ಬಾರ್ದು, ಬಿರಿ ಅದ್ರದ್ದು ಮೇಲಿರೋದು ಇದು ಮಾತ್ರ, ಹಣ್ಣು ಮಾತ್ರ ಹಾಕಬೇಕು ನೋಡಿ. ಇದು ಬೇಡ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಬ್ಬಿಣದ ಬಾಣಲಿ ಯೂಸ್ ಮಾಡಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ. 1/2 ಸ್ಪೂನ್ ಸಾಸಿವೆ ಹಾಕ್ಕೊತೀನಿ. 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಬಿಡೋಣ. 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 1/2 ಸ್ಪೂನು ಜೀರಿಗೆ, ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಹಿಂಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗೆ ಬಾಡಬೇಕು. ಈಗ ನೋಡಿ ಎಲ್ಲ ಉಟ್ಕೊಂಡಿದ್ದೀನಿ, ಚೆನ್ನಾಗೆ ನೋಡಿ ಬಾಡಿಸ್ಕೊಂಡಿದ್ದೀನಿ. ಈಗ ಬೆಟ್ಟದ ನೆಲ್ಲಿಕಾಯಿ ಹಾಕ್ಬಿಡೋಣ. ಈ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಕೂದಲಿಗೆ ಭಾಳ ಒಳ್ಳೆಯದು, ಮತ್ತು ನಮ್ಮ ಸ್ಕಿನ್ ಗ್ಲೋ ಬರ್ತೈತೆ, ಮತ್ತು ಶುಗರ್ ಇರೋರಿಗೂ ಇದು ಭಾಳ ಉತ್ತಮ ಅಂತ ಹೇಳ್ಬೋದು. ಬೆಟ್ಟದ ನೆಲ್ಲಿಕಾಯಿ ಸಿಕ್ಕೋ ಸೀಸನ್ ಒಳಗಡೆ ಇಂಥದ್ದೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತೆ. ಜ್ಯೂಸ್ ಮಾಡ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು, ತುಂಬ ಒಳ್ಳೆಯದಿದು. ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಬಾರ್ದು, ಇದು ಚೆನ್ನಾಗೆ ಬೇಯಿಸಬೇಕು. ಇದರೊಳಗಡೆ ಈ ಎಣ್ಣೆ ಒಳಗೆ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ, ನೋಡಿದ್ರಲ್ಲ. ಇದ್ರೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಒಳ್ಳೆ ಘಮ ಕೊಡ್ತಿದೆ. ಬೆಟ್ಟದ ನೆಲ್ಲಿಕಾಯಿ ನಾವು ಉಪಯೋಗಿಸೋದ್ರಿಂದ ನಮ್ಮ ಮೈಯೊಳಗಿರೋ ಕೊಬ್ಬಿನಾಂಶನೂ ನಮ್ಮನ್ನ ಕಡಿಮೆ ಮಾಡ್ತೈತೆ. ಅಷ್ಟು ಇದಕ್ಕೆ ಪವರ್ ಇದೆ. ಇದನ್ನ ಈ ಥರ ಎಲ್ಲ ಯೂಸ್ ಮಾಡಿ ತಿನ್ನಿ. ಒಂಚೂರು ಅರಿಶಿನ ಹಾಕ್ಕೊಂಬಿಡೋಣ. ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪು ಬಳಸಿ, ಚೆನ್ನಾಗಿರ್ತೈತೆ. ಇಲ್ಲ, ಇದು ಚೆನ್ನಾಗಿ ತಿರುಗಿಸ್ಕೊಂಡು ಈಗ 5 ನಿಮಿಷ ಮುಚ್ಚಿಡಿ. ಕಡಿಮೆ ಉರುಳಿಗಿಡ್ರಿ. ನೋಡಿ ಚೆನ್ನಾಗೆ ಬಾಡಿಸಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ತಣ್ಣಗಾಗ್ಬಿಟ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ತಣ್ಣಗಾಗಿದೆ, ಹಾಕ್ಕೊಂಬಿಡೋಣ. ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳೋಣ. 1 ಹಿಡಿಕೈ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಚೆನ್ನಾಗಿರ್ತೈತೆ. ಈಗ ಇದನ್ನ ರುಬ್ಕೊಂಬಿಡೋಣ. ನೋಡಿದ್ರ, ನೀರು ಹಾಕ್ಬಾರ್ದು. ಆ ಕೊತ್ತಂಬರಿ ಸೊಪ್ಪಳಿಗೆ ನೀರು ಇರ್ತೈತಲ್ಲ, ತರಿಯಾಗೆ ಇದ್ದಿದೆ ನೋಡಿ. ಇದು ಅನ್ನಕ್ಕಾಗಲಿ ಚಪಾತಿಗಾಗಲಿ ತುಂಬ ಚೆನ್ನಾಗಿರ್ತೈತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಬೆಟ್ಟದ ನೆಲ್ಲಿಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳಿ ಚಟ್ನಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.